ವೀಕ್ಷಕರೇ ನಮಸ್ಕಾರ. ಐದಿನದ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಅಕ್ಷತಾ ಕಟಗಾವಿ. ಕೊಟ್ಟಿಗೆಹಾರ ತಾಲೂಕಿನ ತರುವೆ ಗ್ರಾಮ ಪಂಚಾಯಿತಿಯಲ್ಲಿ ಪಿಡಿಒ ಖಾಲಿ, ಅಭಿವೃದ್ಧಿಗೆ ಬಿತ್ತು ಬ್ರೇಕ್. ತರುವೆ ಗ್ರಾಮ ಪಂಚಾಯಿತಿಯಲ್ಲಿ ಪಿಡಿಒ ಖಾಲಿ, ಅಭಿವೃದ್ಧಿ ಪಾತಾಳಕ್ಕೆ. ಕೊಟ್ಟಿಗೆಹಾರ ತರುವೆ ಗ್ರಾಮ ಪಂಚಾಯಿತಿಯಲ್ಲಿ ಕಳೆದ 2-3 ವರ್ಷಗಳಿಂದ ಕಾಯಂ ಪಿಡಿಒ ನೇಮಕವಾಗದೆ ಆಡಳಿತ ಯಂತ್ರವೇ ಕುಂಠಿತಗೊಂಡಿದೆ. ಸಾರ್ವಜನಿಕರ ನಿತ್ಯದ ಕಚೇರಿ ಕಾರ್ಯಗಳು ವಿಳಂಬಗೊಳ್ಳುತ್ತಿರುವುದರೊಂದಿಗೆ ಸಲ್ಲಿಸಿದ ಮನವಿಗಳಿಗೆ ಪರಿಹಾರವೇ ಸಿಗದ ಸ್ಥಿತಿ ಉಂಟಾಗಿ ಗ್ರಾಮಸ್ಥರು ಗಂಭೀರ ಅಸಮಾಧಾನ ವ್ಯಕ್ತಪಡಿಸುತ್ತಿದ್ದಾರೆ. ಪಂಚಾಯಿತಿಯಲ್ಲಿ ಇತ್ತೀಚೆಗೆ ನಡೆದ ಆಡಳಿತ ಬದಲಾವಣೆಯ ನಂತರವೂ ನಿರೀಕ್ಷಿತ ಸ್ಥಿರತೆ ಮರೆಯಾಗಿದ್ದು, ರಾಜಕೀಯ ಎಳೆತಾಳುಗಳು ಅಭಿವೃದ್ಧಿ ಕಾರ್ಯಗಳಿಗೆ ಗೇರು ಬಿದ್ದಂತಾಗಿದೆ ಎಂದು ಸ್ಥಳೀಯರು ಆರೋಪಿಸುತ್ತಿದ್ದಾರೆ. ತರುವೆ ಪಂಚಾಯಿತಿಗೆ ಕಾಯಂ ಪಿಡಿಒ ನೇಮಕವಾಗದೆ ಆಗಾಗ ತಾತ್ಕಾಲಿಕ ಅಧಿಕಾರಿಗಳನ್ನು ಬದಲಾಯಿಸುವ ಪರಿಸ್ಥಿತಿ ಮುಂದುವರಿಯುತ್ತಿದೆ. ಇದರ ಪರಿಣಾಮ ರಸ್ತೆ, ಕುಡಿಯುವ ನೀರು ಸೇರಿದಂತೆ ಹಲವು ಸಾರ್ವಜನಿಕ ಯೋಜನೆಗಳ ಪ್ರಗತಿ ನೆನೆಗುದಿಗೆ ಬಿದ್ದಂತಾಗಿದೆ. ಇನ್ನು ಬೆಟ್ಟಗೆರೆ ಹಾಗೂ ಇಡಕಣಿ ಪಂಚಾಯಿತಿಗಳ ಪಿಡಿಒಗಳು ಕೆಲಕಾಲ ಇನ್ಚಾರ್ಜ್ ಆಗಿ ಕೆಲಸ ನಿರ್ವಹಿಸಿದರೂ ಯಾವುದೇ ಸ್ಥಿರ ನಿರ್ವಹಣಾ ವ್ಯವಸ್ಥೆ ರೂಪಿಸಲಿಲ್ಲ. ಇನ್ನು ಪಿಡಿಒ ನೇಮಕಾತಿ ಅಸ್ತವ್ಯಸ್ತೆಗೆ ಕೆಲವು ವಲಯಗಳ ಹಸ್ತಕ್ಷೇಪ ಕಾರಣ ಎಂಬ ಮಾತುಗಳು ಗ್ರಾಮಾಂತರದಲ್ಲಿ ಜೋರಾಗಿದೆ. ಇನ್ನು ಪ್ರತಿದಿನ ಕಚೇರಿಗೆ ಕೆಲಸಕ್ಕೆ ಬರುವ ಜನರು ನಿರಾಶರಾಗಿ ಹಿಂದಿರುಗುತ್ತಿದ್ದಾರೆ. ತಕ್ಷಣ ಕಾಯಂ ಪಿಡಿಒ ನೇಮಿಸದಿದ್ದರೆ ಪರಿಸ್ಥಿತಿ ಮತ್ತಷ್ಟು ಗಂಭೀರವಾಗಲಿದೆ. ತಾಲೂಕು ಹಾಗೂ ಜಿಲ್ಲಾಡಳಿತ ತಕ್ಷಣ ಕ್ರಮ ಕೈಗೊಳ್ಳಬೇಕು ಎಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಇನ್ನು ತರುವೆಯ ಸಮಸ್ಯೆಗೆ ಬೇವಿನ ಮರದ ನೆರಳು ಬೇಕಾದಂತೆ ಶೀಘ್ರದಲ್ಲಿ ಕಾಯಂ ಪಿಡಿಒ ನೇಮಕಾತಿ ಮಾಡುವಂತೆ ಸಾರ್ವಜನಿಕರು ದಟ್ಟ ಒತ್ತಾಯ ವ್ಯಕ್ತಪಡಿಸಿದ್ದಾರೆ. ವರದಿ ಪ್ರಕಾಶ್ ಬಕ್ಕಿ, ಪ್ರಜಾಪವರ್ ಟಿವಿ, ಮೂಡಿಗೆರೆ. ಸರಗೂರಿನಲ್ಲಿ ನರಭಕ್ಷಕ ಹುಲಿ ಸೇರಿ 2 ಮರಿ ಸೆರೆ. ನರಭಕ್ಷಕ ಹುಲಿ 2 ಮರಿ ಸೆರೆ. ಹಲವಾರು ದಿನಗಳಿಂದ ಮೈಸೂರು ಜಿಲ್ಲೆ ಸರಗೂರು ತಾಲೂಕಿನ ಮುಳ್ಳೂರು ಗ್ರಾಮದಲ್ಲಿ ರಾಜಶೇಖರ್ ಎಂಬಾತನನ್ನು ನರಭಕ್ಷಕ ಹುಲಿ ಬಲಿ ತೆಗೆದುಕೊಂಡಿತ್ತು. ಏನೋ ಈ ಹಿಂದೆ 2 ಮರಿಗಳನ್ನು ಸೆರೆ ಹಿಡಿಯಲಾಗಿತ್ತು. ರಾತ್ರಿ 2 ಗಂಟೆ ಸಮಯದಲ್ಲಿ ಬೀರ್ವಾಳ್ ಹತ್ತಿರ ನರಭಕ್ಷಕ ಹುಲಿಯನ್ನು ಕೂಡ ಸೆರೆ ಹಿಡಿಯಲಾಗಿದೆ. ಮುಂಜಾನೆ 2 ಮರಿಗಳನ್ನು ಸೆರೆ ಹಿಡಿಯುವಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳು ಯಶಸ್ವಿಯಾಗಿದ್ದಾರೆ. ಇನ್ನೊಂದು ಮರಿ ಹುಲಿ ಸೆರೆಗಾಗಿ ಕಾರ್ಯಾಚರಣೆ ಮುಂದುವರಿಸಿದ್ದಾರೆ. ಇನ್ನು ಹೆಡಿಯಾಲ ಎಸಿಎಫ್ ಪರಮೇಶ್ ನೇತೃತ್ವದಲ್ಲಿ ಸಿಎಫ್ ಪ್ರಭಾಕರನ್ ಮತ್ತು ಸಚಿವ ಈಶ್ವರ್ ಖಂಡ್ರೆ ಆದೇಶದ ಮೇರೆಗೆ ನಿನ್ನೆ ತಡರಾತ್ರಿ ಕಾರ್ಯಾಚರಣೆ ಮಾಡಿ ಹುಲಿ ಸೆರೆ ಹಿಡಿಯಲಾಗಿದೆ. ಹುಲಿ ಸೆರೆಯಿಂದ ಮುಳ್ಳೂರು ಹಾಗೂ ಸುತ್ತಮುತ್ತಲ ಭಾಗದ ಜನರು ನಿಟ್ಟುಸಿರು ಬಿಟ್ಟಿದ್ದಾರೆ. ಬ್ಯೂರೋ ನ್ಯೂಸ್, ಪ್ರಜಾಪವರ್ ಟಿವಿ, ಮೈಸೂರು. ಚಾಮರಾಜನಗರದ ವಿಜಯನಗರ ಬಡಾವಣೆಗೆ ಮೂಲಭೂತ ಸೌಕರ್ಯಕ್ಕೆ ಎಡಿಸಿಗೆ ಮನವಿ. ನಗರದ ವಿಜಯನಗರ ಬಡಾವಣೆಗೆ ಮೂಲಭೂತ ಸೌಕರ್ಯಕ್ಕಾಗಿ ಎಡಿಸಿಗೆ ಮನವಿ. ನವೆಂಬರ್ 20ರೊಳಗೆ ಸಮಸ್ಯೆ ಬಗೆಹರಿಸದಿದ್ದರೆ ಸಿಎಂ ಎದುರು ಪ್ರತಿಭಟನೆ, ನಿವಾಸಿಗಳ ಎಚ್ಚರಿಕೆ. ಚಾಮರಾಜನಗರ 8ನೇ ವಾರ್ಡ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಕ್ರೀಡಾಂಗಣದ ಸಮೀಪದಲ್ಲಿ ಕರ್ನಾಟಕ ಗೃಹ ಮಂಡಳಿ ನಿರ್ಮಿಸಿರುವ ವಿಜಯನಗರ ಬಡಾವಣೆಗೆ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿಕೊಡಬೇಕು ಎಂದು ಒತ್ತಾಯಿಸಿ ನಿವಾಸಿಗಳು ನಗರದ ಜಿಲ್ಲಾಡಳಿತ ಭವನದಲ್ಲಿ ಹೆಚ್ಚುವರಿ ಜಿಲ್ಲಾಧಿಕಾರಿ ಜವರೇಗೌಡ ಅವರ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಬಡಾವಣೆ ನಿರ್ಮಾಣಗೊಂಡು ಸುಮಾರು 15 ವರ್ಷಗಳೇ ಆಗಿದ್ದರೂ ಕೂಡ ಯಾವುದೇ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿಕೊಟ್ಟಿಲ್ಲ. ಇನ್ನು ಪಕ್ಷದ ಮಹದೇಶ್ವರ ಬಡಾವಣೆ ಡಿಆರ್ ಪೊಲೀಸ್ ಕ್ವಾರ್ಟರ್ಸ್ನಿಂದ ಬರುವ ಚರಂಡಿ ನೀರಿನ ಮುಖ್ಯ ಕಾಮಗಾರಿಯು ಸ್ಥಗಿತಗೊಂಡಿರುವ ಕಾರಣ ನಮ್ಮ ಬಡಾವಣೆಗೆ ನೀರು ಬಂದು ತುಂಬಿಕೊಂಡು ತೊಂದರೆ ಆಗುತ್ತದೆ. ಈ ಸಮಸ್ಯೆಯನ್ನು ಬಗೆಹರಿಸಬೇಕು. ಇನ್ನು ಈ ಬಡಾವಣೆಯು ನಂಜನಗೂಡು ರಸ್ತೆಯ ಕೈಗಾರಿಕಾ ಪ್ರದೇಶಕ್ಕೆ ಸೇರಿಸಿದ್ದು, ಮನೆಯ ತೆರಿಗೆ ಕಮರ್ಷಿಯಲ್ ಆಗಿ ತೆರಿಗೆಯಾಗಿ ಮಾರ್ಪಾಡಾಗಿರುತ್ತದೆ. ಇದರ ಬಗ್ಗೆ ನಗರಸಭಾ ಪೌರಾಯುಕ್ತ, ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಇನ್ನೂ ಯಾವುದೇ ಕ್ರಮ ಕೈಗೊಂಡಿಲ್ಲ. ಬಡಾವಣೆ ಸ್ವಚ್ಛತೆ ಇಲ್ಲದ ಕಾರಣ ಹಾವು ವಿಷಜಂತುಗಳ ಆವಾಸನ ಸ್ಥಾನವಾಗಿದೆ. ನವೆಂಬರ್ 20ರ ಒಳಗೆ ಸಮಸ್ಯೆ ಬಗೆಹರಿಸದಿದ್ದರೆ ಮುಖ್ಯಮಂತ್ರಿ ಬಡಾವಣೆ ಮುಖಾಂತರ ಆಗಮಿಸುವ ವೇಳೆಯಲ್ಲಿ ರಸ್ತೆ ತಡೆ ಮಾಡುವುದಾಗಿ ನಿವಾಸಿಗಳಾದ ಚೂಡಾ ಮಾಜಿ ಅಧ್ಯಕ್ಷ ಆರ್ ಸುಂದರ್ ಮತ್ತು ಉಮ್ಮತ್ತೂರು ಚಂದ್ರು ನಿವಾಸಿಗಳು ಎಚ್ಚರಿಸಿದ್ದಾರೆ. ಈ ಸಂದರ್ಭದಲ್ಲಿ ವಿ ಶ್ರೀನಿವಾಸ ಪ್ರಸಾದ್, ಮಾದೇಶ್ ಮತ್ತು ಸುರೇಶ್ ಮಹದೇವಸ್ವಾಮಿ, ಆಶಾ ಸಿದ್ದಶೆಟ್ಟಿ ಮತ್ತು ಮಹೇಶ್, ಸುರೇಶ್ ಗಂಗಾಧರ್, ಮಲ್ಲೇಶ್ ಗುತ್ತಿಗೆದಾರ, ಶಂಕರ್ ಕರಿಯನಕಟ್ಟೆ, ಮಾದೇಶ್, ಅಗ್ರಂ ಮತ್ತು ಸಿದ್ದಪ್ಪ ಇತರರು ಭಾಗವಹಿಸಿದ್ದರು. ವರದಿ ಹೊಮ್ಮನಂಜುಂಡ ನಾಯಕ, ಪ್ರಜಾಪವರ್ ಟಿವಿ, ಚಾಮರಾಜನಗರ.
ಸಿಂಧನೂರಿನಲ್ಲಿ ದಿನಾಂಕ 25ರಂದು ಜೆಡಿಎಸ್ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ. ಜೆಡಿಎಸ್ ಪಕ್ಷದಿಂದ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ. ತುಂಗಭದ್ರಾ ಜಲಾಶಯದಲ್ಲಿ ಎರಡನೇ ಬೆಳೆಗೆ ನೀರು ಇದ್ದರೂ ಸಹ ರೈತರಿಗೆ ವಂಚನೆ ಮಾಡುವ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ನಿರಂತರವಾಗಿ ಮಾಡುತ್ತಾ ಬಂದಿದೆ. ಇದನ್ನ ವಿರೋಧಿಸಿ ಜೆಡಿಎಸ್ ಪಕ್ಷದ ರಾಜ್ಯ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ನವೆಂಬರ್ 25ರಂದು ಸಿಂಧನೂರಿನಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಮಾಜಿ ಸಚಿವ ವೆಂಕಟರಾವ್ ನಾಡಗೌಡ ಹೇಳಿದರು. ರೈತರಿಗೆ ಎರಡನೇ ಬೆಳೆಗೆ ನೀರು ಕೊಡದೆ ವಂಚನೆ ಮಾಡುತ್ತಿರುವ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡುತ್ತಿದೆ. ಇದನ್ನು ಪ್ರತಿಯೊಬ್ಬರು ವಿರೋಧಿಸಬೇಕು. ಇದರ ಹಿನ್ನೆಲೆಯಲ್ಲಿ ಸಿಂಧನೂರಿನಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಜೆಡಿಎಸ್ ಪಕ್ಷದಿಂದ ಉಗ್ರವಾದ ಹೋರಾಟ ಹಮ್ಮಿಕೊಳ್ಳಲಾಗಿದೆ. ಕ್ಷೇತ್ರದ ಸಾವಿರಾರು ರೈತರು ಭಾಗವಹಿಸಿ ಸರ್ಕಾರದ ವಿರುದ್ಧ ಪ್ರತಿಭಟನೆಯಲ್ಲಿ ತಾಲೂಕಿನ ರೈತ ಮುಖಂಡರು ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದರು. ಈ ಭಾಗದ ಸಾವಿರಾರು ರೈತರು ಎರಡನೆಯ ಬೆಳೆ ಬೆಳೆಯಲು ಕುಳಿತಿದ್ದಾರೆ. ಮುಂಗಾರು ಮಳೆ ಅತಿವೃಷ್ಟಿಯಿಂದ ಹಾನಿಯಾಗಿದ್ದು ರೈತರು ಕಂಗಾಲಾಗಿದ್ದಾರೆ. ಇದನ್ನು ಸರಿದೂಗಿಸಲು ಎರಡನೇ ಬೆಳೆಗೆ ನೀರು ಒದಗಿಸಬೇಕು ಎಂದರು. ರೈತರಿಗೆ ಕಾಂಗ್ರೆಸ್ ಸರ್ಕಾರ ಮೋಸ ಮಾಡಲು ಮುಂದಾಗುತ್ತಿದೆ. ಕೂಡಲೇ ಅದನ್ನು ಕೈಬಿಟ್ಟು ಎರಡನೇ ಬೆಳೆಗೆ ನೀರು ಕೊಡುವ ಕೆಲಸ ಮಾಡಬೇಕು ಎಂದು ಮಾಧ್ಯಮಕ್ಕೆ ತಿಳಿಸಿದರು. ವರದಿ ವೆಂಕಟೇಶ ನಾಯಕ, ಪ್ರಜಾಪವರ್ ಟಿವಿ, ಸಿಂಧನೂರು. ಯಲಬುರ್ಗಾದಲ್ಲಿ ರಾಷ್ಟ್ರೀಯ ಅಪಸ್ಮಾರ ದಿನಾಚರಣೆ ನಿಮಿತ್ತ ಕಬಿ ತಂಡದವರಿಂದ ಜಾಗೃತಿ ಕಾರ್ಯಕ್ರಮ. ರಾಷ್ಟ್ರೀಯ ಅಪಸ್ಮಾರ ದಿನಾಚರಣೆ ನಿಮಿತ್ತ ಕಬಿ ತಂಡದವರಿಂದ ಜಾಗೃತಿ ಕಾರ್ಯಕ್ರಮ. ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕು ಆಸ್ಪತ್ರೆಯಲ್ಲಿ ಮಂಗಳವಾರ ಕಬಿ ತಂಡದವರಿಂದ ಅಪಸ್ಮಾರದ ಕುರಿತು ಜಾಗೃತಿ ಕಾರ್ಯಕ್ರಮ ಮಾಡಲಾಯಿತು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಸಿಎಂಒ ಕಮ್ಯುನಿಟಿ ಮೆಡಿಕಲ್ ಆಫೀಸರ್ ಆದ ಡಾಕ್ಟರ್ ಕೃಷ್ಣ ಹಟ್ಟಿಯವರು ಮಾತನಾಡಿ, ಅಪಸ್ಮಾರ ಒಂದು ಮೂಢನಂಬಿಕೆಯಾಗಿದೆ ಹಾಗೂ ಅಪಸ್ಮಾರ ಬಂದ ರೋಗಿಗಳಿಗೆ ಯಾವ ರೀತಿಯಾಗಿ ಪ್ರಥಮ ಚಿಕಿತ್ಸೆಯನ್ನು ನೀಡಬೇಕು ಎಂದು ಹೇಳಿದರು. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಹೆರಿಗೆ ಮತ್ತು ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ರಾಘವೇಂದ್ರ ಅವರು ಹೆರಿಗೆಯ ಸಮಯದಲ್ಲಿ ತಾಯಿಗೆ ಅಪಸ್ಮಾರ ಬಂದರೆ ಯಾವ ರೀತಿ ತಡೆಗಟ್ಟುವುದು ಹಾಗೂ ಅಪಸ್ಮಾರ ಬಂದರೆ ಯಾವ ರೀತಿ ಚಿಕಿತ್ಸೆ ಪಡೆಯಬೇಕು, ಹೆರಿಗೆಯ ಸಮಯದಲ್ಲಿ ತಾಯಿ ಯಾವ ರೀತಿಯ ಔಷಧಿಗಳನ್ನು ಯಾವ ಪ್ರಮಾಣದಲ್ಲಿ ಯಾವ ರೀತಿಯಾಗಿ ತೆಗೆದುಕೊಳ್ಳಬೇಕು ಎಂಬ ಸಂಪೂರ್ಣ ಮಾಹಿತಿ ವಿವರವಾಗಿ ತಿಳಿಸಿದರು. ಕಬಿ ಕಾರ್ಯಕ್ರಮದ ಜಿಲ್ಲಾ ಸಂಯೋಜಕರಾದ ಕುಮಾರಿ ತೇಜಸ್ವಿನಿ ಅವರು ಕಬಿ ಕಾರ್ಯಕ್ರಮದ ಬಗ್ಗೆ ತಿಳಿಸಿದರು. ಹಾಗೂ ಕಬಿ ತಂಡದ ಫಿಸಿಯೋಥೆರಪಿಸ್ಟ್ ಆದ ಚೈತ್ರ ಸರೋದೆಯವರು ಅಪಸ್ಮಾರದ ಲಕ್ಷಣಗಳು ಹಾಗೂ ಕಾರಣಗಳು, ಕಬಿ ತಂಡ ಅಪಸ್ಮಾರ ಕಾಯಿಲೆ ಇರುವ ವ್ಯಕ್ತಿಗೆ ಯಾವ ರೀತಿ ಚಿಕಿತ್ಸೆಯನ್ನು ನೀಡುತ್ತದೆ ಎನ್ನುವುದರ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡಿದರು. ಈ ಕಾರ್ಯಕ್ರಮದಲ್ಲಿ ಕಬಿ ತಂಡದ ಸದಸ್ಯರು ಮತ್ತು ಆಸ್ಪತ್ರೆಯ ವೈದ್ಯರು ಹಾಗೂ ಸಿಬ್ಬಂದಿ ವರ್ಗದವರು ಮತ್ತು ಸಾರ್ವಜನಿಕರು ಉಪಸ್ಥಿತರಿದ್ದರು. ವರದಿ ಸಿಎ ಆದಿ, ಪ್ರಜಾಪವರ್ ಟಿವಿ, ಯಲಬುರ್ಗಾ. ಬೆಂಗಳೂರಿನಲ್ಲಿ ಬಿಹಾರ ಚುನಾವಣೆಯಲ್ಲಿ ಬಿಜೆಪಿ ಮೈತ್ರಿಕೂಟ ಗೆಲುವು ಹಿನ್ನೆಲೆ ವಿಜಯೋತ್ಸವ ಕಾರ್ಯಕ್ರಮ. ಬಿಹಾರ ಚುನಾವಣೆಯಲ್ಲಿ ಬಿಜೆಪಿ ಮೈತ್ರಿಕೂಟ ಗೆಲುವು ಹಿನ್ನೆಲೆ ವಿಜಯೋತ್ಸವ. ಹುಬ್ಬಳ್ಳಿ ಧಾರವಾಡ ಪೂರ್ವ ವಿಧಾನಸಭಾ ಕ್ಷೇತ್ರದ ವತಿಯಿಂದ ಸಂಭ್ರಮಾಚರಣೆ. ಹಳೆಯ ಹುಬ್ಬಳ್ಳಿಯ ಹಳೆ ದುರ್ಗದ ಬಯಲು ಬಳಿ ವಿಜಯೋತ್ಸವ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದ ಬಿಜೆಪಿ ಕಾರ್ಯಕರ್ತರು. ಪೂರ್ವ ವಿಧಾನಸಭಾ ಕ್ಷೇತ್ರದ ಪದಾಧಿಕಾರಿಗಳು, ಮಾಜಿ ಶಾಸಕರು ಮುಂತಾದವರು ಭಾಗಿ. ಬಿಜೆಪಿ ಯುವ ಮುಖಂಡ ಅನೂಪ್ ಬೀಜಾವಾಡ್ ಭಾಷಣ. ಬಿಹಾರ ಚುನಾವಣೆಯಲ್ಲಿ ಇತಿಹಾಸದಲ್ಲಿ ಒಂದು ಮಹತ್ವದ ಗೆಲುವು. ಎನ್ಡಿಎ ವಿರುದ್ಧ ಸಾಕಷ್ಟು ಅಪಪ್ರಚಾರ ಮಾಡಲಾಗಿತ್ತು. ಪಿಎಂ ನರೇಂದ್ರ ಮೋದಿ, ಸಿಎಂ ನಿತೀಶ್ ಕುಮಾರ್ಗೆ ದೊಡ್ಡ ಕೊಡುಗೆ. ಬಿಹಾರ ಮತದಾರರು ಮಹತ್ವದ ನಿರ್ಧಾರವನ್ನ ಕೈಗೊಂಡಿದ್ದಾರೆ. ಜಂಗಲ್ ರಾಜ ರಾಹುಲ್ಗೆ ತಕ್ಕ ಪಾಠ ಆಗಿದೆ. ಸಾಮಾಜಿಕ ನ್ಯಾಯ ಸಿಕ್ಕಿರುವ ಜಯ ಆಗಿದೆ. ಬ್ಯೂರೋ ರಿಪೋರ್ಟರ್ ವೇದಮೂರ್ತಿ, ಪ್ರಜಾಪವರ್ ಟಿವಿ, ಬೆಂಗಳೂರು. ರಾಯಚೂರಿನಲ್ಲಿ ರಸ್ತೆಯಲ್ಲಿ ಹೋಗುತ್ತಿದ್ದ 20 ಕುರಿಗಳು ಇಳಿಜಾರಿನಲ್ಲಿ ಬಿದ್ದು ಸಾವು. ರಾಯಚೂರು ತಾಲೂಕಿನ ಪುಚ್ಚಲದಿನ್ನಿ ಗ್ರಾಮದಲ್ಲಿ ರಸ್ತೆಯಲ್ಲಿ ನಡೆದುಕೊಂಡು ಹೋಗುತ್ತಿದ್ದ ವೇಳೆ ಕುರಿಗಳ ಹಿಂಡಿನಲ್ಲಿ ನೂಕುನುಗ್ಗಲು ಉಂಟಾಗಿ ರಸ್ತೆಯ ಕೆಳಗೆ ಹಿಡಿಜಾರಿನಲ್ಲಿ ಬಿದ್ದು 20 ಕುರಿಗಳು ಸಾವನ್ನಪ್ಪಿದ ಘಟನೆ ದಿನಾಂಕ 18/11/2025 ಮಂಗಳವಾರ ಬೆಳಗ್ಗೆ ನಡೆದಿದೆ. ಪುಚ್ಚಲದಿನ್ನಿ ಗ್ರಾಮದ ದುಳ್ಳಯ್ಯ ಭೀಮಣ್ಣ ಅವರಿಗೆ ಸೇರಿದ ಕುರಿಗಳು ಸಾವನ್ನಪ್ಪಿವೆ. ಹೊಲದಲ್ಲಿ ಮೇಯಿಸಲು ಹೋದಾಗ ರಸ್ತೆಯ ಮಧ್ಯ ಸಾಲಿನಲ್ಲಿ ಹೋಗುತ್ತಿದ್ದ ಕುರಿಗಳ ಹಿಂಡು ವಾಹನ ಸಂಚಾರ ಹೆಚ್ಚಾಗಿದ್ದ ಕಾರಣ ಏಕಾಏಕಿ ತಗ್ಗು ಪ್ರದೇಶಕ್ಕೆ ಬಿದ್ದ ಪರಿಣಾಮ ಸಾವನ್ನಪ್ಪಿವೆ ಎಂದು ಕುರಿಗಳ ಮಾಲೀಕ ಭೀಮಣ್ಣ ತಿಳಿಸಿದ್ದಾರೆ. ವರದಿ ಗಾರಳದಿನ್ನಿ ವೀರನಗೌಡ, ಪ್ರಜಾಪವರ್ ಟಿವಿ, ರಾಯಚೂರು. ಪಾವಗಡದಲ್ಲಿ ನಿಲ್ಲದ ಸರಣಿ ಕಳ್ಳತನ, 10 ದಿನದಲ್ಲಿ ದಾಖಲಾಯಿತು 4 ಕಳ್ಳತನ ಪ್ರಕರಣ. ಬ್ರೇಕಿಂಗ್ ನ್ಯೂಸ್. ಪಾವಗಡ ತಾಲೂಕಿನಲ್ಲಿ ನಿಲ್ಲದ ಸರಣಿ ಕಳ್ಳತನ. ಪಾವಗಡ ಪೊಲೀಸ್ ಠಾಣೆಯಲ್ಲಿ ದಾಖಲಾದ ಮತ್ತೊಂದು ಕಳ್ಳತನ ಪ್ರಕರಣ. ತಾಲೂಕಿನ ಕೃಷ್ಣಗಿರಿಯ ಹಾಲುಮರದ ಹಟ್ಟಿಯಲ್ಲಿ ಘಟನೆ. ಕಳೆದ 10 ದಿನಗಳಲ್ಲಿ ದಾಖಲಾಯಿತು 4 ಕಳ್ಳತನ ಪ್ರಕರಣ. 3.5 ಲಕ್ಷ ಹಣ ಹಾಗೂ ಚಿನ್ನಾಭರಣ ದೋಚಿ ಪರಾರಿಯಾದ ಕದಿಮರು. ಪಾವಗಡ ಪೊಲೀಸರ ನಿದ್ದೆಗೆಡಿಸುತ್ತಿರುವ ಕಳ್ಳತನ ಪ್ರಕರಣಗಳು.
ಈ ಕಳ್ಳತನ ಪ್ರಕರಣಗಳಿಂದ ಕಂಗಾಲಾಗಿರುವ ತಾಲೂಕಿನ ಜನತೆ. ಗೃಹ ಸಚಿವರ ಗಮನಕ್ಕೆ ಬರುತ್ತಿಲ್ಲವೇ ಈ ಕಳ್ಳತನ ಪ್ರಕರಣಗಳು? ಕಳ್ಳರನ್ನು ಹಿಡಿಯುವಲ್ಲಿ ಪೊಲೀಸರು ವಿಫಲ ಎಂದು ಸಾರ್ವಜನಿಕರ ಆಕ್ರೋಶ. ವರದಿ ಅನಿಲ್ ಯಾದವ್, ಪ್ರಜಾಪವರ್ ನ್ಯೂಸ್. ಚಾಮರಾಜನಗರದಲ್ಲಿ ಡಿಜಿಟಲ್ ಅಪರಾಧ ತಡೆಗೆ ಜಾಗೃತಿ ಅಗತ್ಯ, ಪವನ್ ಕುಮಾರ್. ಡಿಜಿಟಲ್ ಅಪರಾಧ ತಡೆಗೆ ಜಾಗೃತಿ ಅಗತ್ಯ, ಪವನ್ ಕುಮಾರ್. ದೊಡ್ಡರಾಯಪೇಟೆ ಸೈಬರ್ ಅಪರಾಧ ತಡೆ ಜಾಗೃತಿ ಕಾರ್ಯಕ್ರಮ. ಚಾಮರಾಜನಗರ. ತಂತ್ರಜ್ಞಾನದ ಯುಗದಲ್ಲಿ ಡಿಜಿಟಲ್ ಅಪರಾಧಗಳು ಹೆಚ್ಚುತ್ತಿವೆ. ಸಾರ್ವಜನಿಕರು ಅಂತರ್ಜಾಲ ಬಳಕೆ ಬಗ್ಗೆ ಎಚ್ಚರ ವಹಿಸಬೇಕು ಎಂದು ಸೆಂಡಿ ವೈಎಸ್ ಪಿ ಪವನ್ ಕುಮಾರ್ ಸಲಹೆಯನ್ನ ನೀಡಿದರು. ತಾಲೂಕಿನ ದೊಡ್ಡರಾಯನಪೇಟೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಎಆರ್ಎಸ್ ಟ್ರಸ್ಟ್ ದೊಡ್ಡರಾಯಪೇಟೆ ಸಿಇಎನ್ ಪೊಲೀಸ್ ಠಾಣೆ ವತಿಯಿಂದ ಸಂವಿಧಾನ ಸಮರ್ಪಣಾ ದಿನದ ಅಂಗವಾಗಿ ನಡೆದ ಸೈಬರ್ ಅಪರಾಧ ತಡೆ ಜಾಗೃತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಸೈಬರ್ ಅಪರಾಧಗಳು ಯಾವುದೇ ಗಡಿ ಹೊಂದಿಲ್ಲ. ಸ್ಮಾರ್ಟ್ ಫೋನ್ ಬಳಕೆ ಹೆಚ್ಚಾದ್ದರಿಂದ ವಂಚನೆ ಪ್ರಕರಣಗಳು ಹೆಚ್ಚಾಗಿವೆ. ಇನ್ನು ನಾಡಿನ ಜನತೆ ಜಾಗೃತರಾಗಿ ತಮ್ಮನ್ನ ರಕ್ಷಿಸಿಕೊಳ್ಳಬೇಕು ಎಂದರು. ಇನ್ನು ಸ್ಮಾರ್ಟ್ ಫೋನ್ ಬಳಕೆಯಿಂದ ಉಪಯೋಗ ಇದ್ದು ಅಷ್ಟೇ ಅಪಾಯ ಕೂಡ ಇರುತ್ತದೆ. ಸ್ಮಾರ್ಟ್ ಫೋನ್ ಡ್ರಗ್ಸ್ಗಿಂತಲೂ ಅಪಾಯಕಾರಿಯಾದದ್ದು. ಹಾಗಾಗಿ ಇಂತಹ ಫೋನ್ಗಳಿಂದ ಜನತೆ ಹಾಗೂ ತಮ್ಮ ಮಕ್ಕಳನ್ನು ದೂರವಿರುವಂತೆ ನೋಡಿಕೊಳ್ಳಬೇಕು ಎಂದರು. ಟ್ರಸ್ಟ್ನ ಕಾರ್ಯದರ್ಶಿ ವಕೀಲ ಅರುಣ್ ಕುಮಾರ್ ಪ್ರಾಸ್ತಾವಿಕವಾಗಿ ಮಾತನಾಡಿ, ನಮ್ಮ ಟ್ರಸ್ಟ್ ವತಿಯಿಂದ ಸಮಾಜಮುಖಿ ಕೆಲಸಗಳನ್ನು ಮಾಡಿಕೊಂಡು ಬರಲಾಗಿದ್ದು, ಇಂದು ಎಆರ್ಎಸ್ ಟ್ರಸ್ಟ್ ದೊಡ್ಡರಾಯಪೇಟೆ ಮತ್ತು ಸಿಇಎನ್ ಪೊಲೀಸ್ ಠಾಣೆ ವತಿಯಿಂದ ಸಂವಿಧಾನ ಸಮರ್ಪಣಾ ದಿನದ ಅಂಗವಾಗಿ ಸೈಬರ್ ಅಪರಾಧ ತಡೆ ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದರು. ಕಾರ್ಯಕ್ರಮದಲ್ಲಿ ಟ್ರಸ್ಟ್ನ ಅಧ್ಯಕ್ಷ ಡಾಕ್ಟರ್ ಕೃಪಾಶಂಕರ್, ಯಜಮಾನರಾದ ಮಹದೇವಯ್ಯ ಮತ್ತು ಮಹದೇವಸ್ವಾಮಿ, ರಾಜಣ್ಣ, ಅಶೋಕ್ ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯ ಸಿದ್ದರಾಜು, ಮುಖಂಡರಾದ ಜೋಸೆಫ್, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವಕ ಸಂಘದ ಅಧ್ಯಕ್ಷ ಪ್ರತಾಪ್ ಮತ್ತು ಆಟೋ ರಾಜು, ಪವನ್, ಮಹಿಳಾ ಸಂಘದ ಅನಿತಾ, ಸುವರ್ಣ ಮತ್ತು ಜಯಲಕ್ಷ್ಮಿ, ಭಾಗ್ಯ, ನಾಗರತ್ನ, ಪವಿತ್ರ ಮತ್ತು ದೊಡ್ಡಮ್ಮ, ಸಾವಿತ್ರಮ್ಮ ಇತರರು ಹಾಜರಿದ್ದರು. ವರದಿ ಹೊಮ್ಮನಂಜುಂಡ ನಾಯಕ, ಪ್ರಜಾಪವರ್ ಟಿವಿ, ಚಾಮರಾಜನಗರ. ಇದಾಗಿತ್ತು ಇದರದ ನ್ಯೂಸ್ ಬುಲೆಟಿನ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಪ್ರಜಾಪವರ್. ಇದು ಜನಹಿತಕ್ಕಾಗಿ ಜಾರಿ.